ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಯಾರದು? ಏಸು. ಲೋಕದಲ್ಲಿರುವ ಎಲ್ಲ ಈ ಅಂಧಕಾರ ಬಲಗಳಿಗಿಂತ, ದುರಾತ್ಮನ ಶಕ್ತಿಗಳಿಂತ, ಅಥವಾ ಯಾವುದೇ ದೊಡ್ಡ ದೊಡ್ಡ ಮನುಷ್ಯರಿಗಳಿಗಿಂತ ನಮ್ಮಲ್ಲಿರುವ ಆತನು ಉನ್ನತನಾದ ದೇವರು. ಯೇಸು ಸ್ವಾಮಿ ಆತನು ಉನ್ನತನಾದವನು. ಆತನನ್ನು ಆರಾಧಿಸುವುದಕ್ಕೆ ನಾವೆಲ್ಲ ಇಲ್ಲಿ ಸೇರಿರುವಾಗ ಆತನೊಬ್ಬನೇ ಎಲ್ಲ ಸ್ತುತಿ ಘನ ಮಾನ ಮಹಿಮೆಗೂ ಯೋಗ್ಯನಾದವನು. ಪರಿಶುದ್ಧವಾದ ಸ್ಥಳದಲ್ಲಿ ವಾಸಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಯಾರು ಸೇರುವುದಕ್ಕೆ ಆಗದಂಥ ಬೆಳಕಿನಲ್ಲಿ ವಾಸಿಸುವ ಆತನು. ಆತನೇ ಸತ್ಯವಾದ ದೇವರು, ನಮ್ಮ ದೇವರಾಗಿದ್ದಾನೆ. ಆತನನ್ನು ಆರಾಧಿಸುವುದಕ್ಕೆ ಸೇರಿರುವ ನಮ್ಮೆಲ್ಲರನ್ನು ತನ್ನ ಪ್ರಸನ್ನತೆಯಲ್ಲಿ ತುಂಬಿಸುವಂಥ ದೇವರು. ಭೂಮಿಯ ಆಕಾಶಗಳು ಅಳಿದು ಹೋದರೂ ನನ್ನ ವಾಕ್ಯಗಳು ಒಂದೂ ಅಳಿಯುವುದಿಲ್ಲ ಎಂದು ಆತನ ವಾಕ್ಯವು ಹೇಳುವ ಪ್ರಕಾರವೇ ಆತನ ಒಂದು ಅದ್ಭುತವಾದ ಸಮ್ಮುಖದಲ್ಲಿ ನಾವು ಇಂದು ಸೇರಿದ್ದೇವೆ. ಪರಿಶುದ್ಧವಾದ ಸ್ಥಳದಲ್ಲಿ ನಾವು ಆತನನ್ನು ಸಂಧಿಸಲು ಬಂದಿದ್ದೇವೆ. ಅಮರತ್ವವುಳ್ಳವನು, ಮೃತ್ಯುಂಜಯನಾದ ದೇವರು ಇಂದು ನಮ್ಮ ದೇವರಾಗಿದ್ದಾನೆ. ನಾವು ಆತನಿಗೆ ಮಹಿಮೆಗಳನ್ನು ಸಲ್ಲಿಸೋಣ. ಇಲ್ಲಿ ಸೇರಿರುವಂಥ ನಮ್ಮೆಲ್ಲರನ್ನು ತನ್ನ ಒಂದು ಕೃಪೆಯಲ್ಲಿ, ತನ್ನ ಒಂದು ರಕ್ಷಣೆಯಲ್ಲಿ ನಡೆಸುವಂಥ ದೇವರಿಗೆ ನಾವು ಮಹಿಮೆಗಳನ್ನು ಸಲ್ಲಿಸೋಣ. ಎಲ್ಲದರಲ್ಲೂ ಆತನಿಗೆ ಮಹಿಮೆ ಉಂಟಾಗಲಿ. ಆಮೇನ್. வானாதி வானங்கள் கொல்லாதவரே, வார்த்தையால் வர்ணிக்க கூடாதவரே, ஓயாமல் உம் புகழ் நான் பாடுவேன், இன்றுமே என்றுமே என்றென்றுமே. ஹalleluya hallelujah amen hallelujah hallelujah amen hallelujah hallelujah amen hallelujah hallelujah amen.
சுதந்திரமே, வேறொன்றும் வேண்டாம், நீர் போதுமே, நீர் போதும் எப்போதும், நீர் போதுமே. ஹalleluya ஹalleluya ஆமென். 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 ಸ್ತೋತ್ರ ಕರ್ತನೆ, ಹಲ್ಲೆಲೂಯ. ನಿಮಗೆ ಮಾತ್ರ ಮಹಿಮೆಯುಂಟಾಗಲಿ ರಾಜ. Thank you, Lord. ಸ್ತೋತ್ರ ಕರ್ತನೆ. ಯೇಸು ಸ್ವಾಮಿ, ನಿಮ್ಮ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿರುವುದಕ್ಕಾಗಿ ನಮಗೆ ಸ್ತೋತ್ರ ಕರ್ತನೆ. ನೀವೇ ನಮಗೆ ಆಶ್ರಯ ದುರ್ಗವಾಗಿದ್ದೀರಾ ಸ್ವಾಮಿ. ಎಂಥ ಸಂಕಟವಾದ ಪರಿಸ್ಥಿತಿಗಳು ಬಂದರೂ ಏಸಪ್ಪ, ನೀವು ನಮ್ಮನ್ನು ಬಿಡಿಸಲು ಶಕ್ತನಾಗಿದ್ದೀರಾ ಕರ್ತನೆ. ಹಸಿರು ಹುಲ್ಲುಗಾವಲುಗಳಲ್ಲಿ ನಮ್ಮನ್ನು ಮೇಯಿಸುವ ಒಳ್ಳೆಯ ದೇವರಾಗಿದ್ದೀರಾ ಸ್ವಾಮಿ. ನಮ್ಮ ಜೊತೆ ಯಾವಾಗಲೂ ಇರುವ ಒಳ್ಳೆಯ ಎಬಿನೇಜರಾಗಿದ್ದೀರಾ ಕರ್ತನೆ. ಎಲ್ಲ ಸ್ತುತಿಗಾನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತೇವೆ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ನನ್ನ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರೂ ಯಾವ ಭಯವಿಲ್ಲ, ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ, ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ದೇವರು ನನಗೆ ಆಶ್ರಯ ದುರ್ಗ, ಹಸಿರು ಗಾವಲಲ್ಲಿ ನನ್ನನ್ನು ಮೇಯಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ಹಸಿರು ಗಾವಲಲ್ಲಿ ನನ್ನನ್ನು ತಂಗಿಸುವನು, ತಂಪಾದ ಬುಗ್ಗೆಯಿಂದ ದಾಹವ ತಣಿಸುವನು. ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ನನ್ನ ಪ್ರಾಣವನ್ನು ಉಜ್ಜೀವಗೊಳಿಸುವನು, ಉಜ್ಜೀವಗೊಳಿಸುವನು. ದೇವರು ನನಗೆ ಆಶ್ರಯ ದುರ್ಗ, ಸಂಕಟದಲ್ಲಿ ಸಿದ್ಧ ಸಹಾಯಕ. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ವೈರಿಗಳ ಎದುರಲ್ಲಿ ಔತಣ ಪಡಿಸುವನು, ನನ್ನಯ ಶಿರದಲ್ಲಿ ತೈಲವ ಹಚ್ಚುವನು. ಜೀವಮಾನವೆಲ್ಲ
ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಪ್ರೀತಿ ಕೃಪೆಗಳೆಂಬ ಕಿರೀಟ ತೊಡಿಸುವನು. ಶ್ರೇಷ್ಠ ವರಗಳಿಂದ ನನ್ನಾಸೆ ಪೂರೈಸುವ ಹತ್ತಿಗೆ ಮಾರುವಂತೆ ಯೌವನ ಬರಮಾಡುವ ಹತ್ತಿಗೆ ಮಾರುವಂತೆ ಯೌವನ ಬರಮಾಡುವ ಯೌವನ ಬರಮಾಡುವ ದೇವರು ನನಗೆ ಆಶ್ರಯ ದುರ್ಗ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ ಕಡಲಲ್ಲಿ ಗುಡ್ಡಗಳು ಮುಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರು ನನಗೇನು ಭಯವಿಲ್ಲ. ಹಲ್ಲೆಲೂಯಾ. ಆತನಿಗೆ ನಾವು ಕೈಗಳನ್ನು ಜೋರಾಗಿ ತಟ್ಟಿ ಎಲ್ಲ ಸಮಯದಲ್ಲೂ ನಮ್ಮ ಜೊತೆಯಲ್ಲಿ ಇರುವಂಥ ದೇವರು, ಮರಣವೇ ನಮ್ಮನ್ನು ಬಾಧಿಸಿದರೂ ಕೂಡ ಪಾತಾಳದ ಶಕ್ತಿಗಳು ಸಭೆಯನ್ನು ಏನು ಮಾಡುವುದಕ್ಕೆ ಸಾಧ್ಯವಿಲ್ಲ. ಎಲ್ಲವೂ ಮುಗಿದು ಹೋಗಿತು ಅಂತ ನಾವು ನೆನೆಸುವಾಗಲೂ ಕೂಡ ನಮ್ಮನ್ನು ಪುನಃ ಕಟ್ಟಿ ಎಬ್ಬಿಸುವಂಥ ದೇವರು ನಮ್ಮ ದೇವರಾಗಿದ್ದಾರೆ. ಹೆದರಬೇಡ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ದಿಗ್ಭ್ರಮೆಗೊಳ್ಳದಿರು, ನಾನೇ ನಿನ್ನ ದೇವರು ಎಂದು ವಾಗ್ದಾನ ಮಾಡಿರುವಂಥ ದೇವರು ಇವತ್ತು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಾನೆ. ಎಲ್ಲ ಸಮಯದಲ್ಲಿ ನಾವು ಆತನನ್ನೇ ಸ್ತುತಿಸುತ್ತೇವೆ, ಇನ್ನೂ ಹೆಚ್ಚಾಗಿ ನಾವು ಅವ್ರನ್ನ ಸ್ತುತಿಸುತ್ತೇವೆ, ಆತನನ್ನೇ ನಾವು ಮಹಿಮೆ ಪಡಿಸೋಣ. ஹல்லேலூயா. இன்னும் துதிப்பேன், இன்னும் போற்றுவேன், இன்னும் உம்மை ஆராதிப்பேன். இன்னும் துதிப்பேன், இன்னும் போற்றுவேன், இன்னும் உம்மை ஆராதிப்பேன். எக்காலமும் நான் துதிப்பேன், என் நேரமும் நான் போற்றுவேன். எக்காலமும் நான் துதிப்பேன், என் நேரமும் நான் போற்றுவேன். ಹಾಡೋಣ. இன்னும் துதிப்பேன், இன்னும் போற்றுவேன், இன்னும் உம்மை ஆராதிப்பேன். இன்னும் துதிப்பேன், இன்னும் போற்றுவேன், இன்னும் உம்மை ஆராதிப்பேன். வியாதியின் வேதனை பெருகினாலும், மரணத்தின் பயம் என்னை சூழ்ந்தாலும், வியாதியின் வேதனை பெருகினாலும், மரணத்தின் பயம் என்னை சூழ்ந்தாலும், மீண்டும் எழுப்பிடுவே, பலன் கொடுத்திடுவே, உந்தன் தழும்புகளால் குணமாக்கிடுவே.
ಹೇಳುವುದನ್ನೇ ಮಾಡುವೆ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ನನ್ನ ಪ್ರೀತಿಯ ಯೇಸುವೇ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಕೈಗಳನ್ನು ಮೇಲೆ ಎತ್ತಿ ಆಡೋಣ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಭಯವೇ ಇಲ್ಲ. ಪಾರೋಹನೆಯ ಓಡಿ ಬಂದು ಹೊತ್ತಿಕೊಂಡರು, ದಾರಿ ತೋರಲು ಯೇಸು ಉಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ, ನನ್ನ ಪ್ರೀತಿಯ ಯೇಸುವೇ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, Hallelujah. Thank you, Lord Jesus. Hallelujah. ಸ್ತೋತ್ರ ಕರ್ತನೆ. ಪರಲೋಕದಲ್ಲಿರುವಂಥ ದೂತ ಸೈನ್ಯವು ಯಜ್ಞದ ಕುರಿಮರಿಯನ್ನು ನೋಡಿ, ನೀನು ಪರಿಶುದ್ಧನು, ಆತನು ಪರಿಶುದ್ಧನು, ಪರಿಶುದ್ಧನು ಎಂದು ಎಲ್ಲ ಸಮಯದಲ್ಲೂ ಘೋಷಿಸುವಂತೆ ಇವತ್ತು ನಾವು ಕೂಡ ಈ ಭೂಲೋಕದಲ್ಲಿ ಇದ್ದು ಅದೇ ದೇವರನ್ನು, ಯಜ್ಞದ ಕುರಿಮರಿಯಾದ ಆತನನ್ನು, ಆತನ ಒಂದು ಸಿಂಹಾಸನವನ್ನು ನಾವು ನೋಡುತ್ತಾ ಆತನನ್ನು ಮಹಿಮೆ ಪಡಿಸೋಣ. Hallelujah. Thank you, Lord Jesus. Thank you, Lord. ಆತನಿಗೆ ಮಾತ್ರ ಮಹಿಮೆ ಉಂಟಾಗಲಿ. ಸ್ತೋತ್ರಗಳು ಕರ್ತನೆ. All heavens declare the glory of the risen Lord. Who can compare
Forever He will be the Lamb upon the throne. I gladly bow my knee and worship Him alone. Forever He will be the Lamb upon the throne. I gladly bow my knee and worship Him alone. Amen. ಈ ಆರಾಧನೆಗಳ ಮೂಲಕ ನೀನು ಮಹಿಮೆ ಪಟ್ಟಿದ್ದಕ್ಕೋಸ್ಕರ ಸ್ತೋತ್ರ ಕರ್ತನೆ. ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದ್ದಕ್ಕೋಸ್ಕರ ಸ್ತೋತ್ರ. ಆರಾಧನೆಯ ಮುಂದಿನ ಭಾಗವನ್ನು ನೀನೇ ನಡೆಸಿಕೊಡಬೇಕಾಗಿ ನಾವು ಬೇಡಿಕೊಳ್ತಾ ಇದ್ದೇವೆ. ಎಲ್ಲದರ ಮೂಲಕ ಯೇಸು ಕ್ರಿಸ್ತನೊಬ್ಬನೇ ಮಹಿಮೆ ಪಡಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗೋಣ. ದೇವರ ವಾಕ್ಯ ಏನು ಹೇಳ್ತದೆ ಅಂತ ಕೇಳೋಣ. ಇವತ್ತಿನ ಒಂದು ಸಂದೇಶ ದೇವರ ವಾಕ್ಯ. ಸಂದೇಶದ ಹೆಸರೇ ದೇವರ ವಾಕ್ಯ ಅಂತ. ದೇವರ ವಾಕ್ಯ ಏನಾಗಿದೆ ನಮಗೆ ಅಂತ ತಿಳಿದುಕೊಳ್ಳೋಣ. ದೇವರ ವಾಕ್ಯ ಏನಾಗಿದೆ, ನಮ್ಮಂಥವ್ರಿಗೆ ದೇವರ ವಾಕ್ಯ ಏನಾಗಿದೆ ಅದನ್ನು ನಾವು ಧ್ಯಾನ ಮಾಡೋಣ. ಇವತ್ತು ಕರ್ತನ ವಾಕ್ಯದ ಮಹತ್ತನ್ನು ನಾವೆಲ್ಲ ಧ್ಯಾನ ಮಾಡೋಕ್ಕೆ ಇವತ್ತು ಈ ದಿನದಲ್ಲಿ ಇಲ್ಲಿ ಸೇರಿದ್ದೀವಿ. ನಾವು ವಾಕ್ಯದ ಬಲವನ್ನು ಅರಿತುಕೊಂಡು ಅದರಲ್ಲಿ ಇರೋಣ. ವಾಕ್ಯ ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12ನೇ ವಾಕ್ಯ. ಇಬ್ರಿಯ 4:12. ಬೇಗನೆ ಯಾರಾದರೂ ಓದ್ತೀರಾ? ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯಸಾಧಕವಾದದ್ದು, ಯಾವ ಇಬ್ಬಾಯಿ ಕತ್ತಿಗಿಂತಲೂ ಹದವಾದದ್ದು, ಪ್ರಾಣ ಆತ್ಮಗಳನ್ನು ಕೀಲು ಮಜ್ಜೆಗಳನ್ನು ವಿಭಾಗಿಸುವಷ್ಟು ಮಟ್ಟಿಗೂ ತೂರಿ ಹೋಗುವಂಥದ್ದು. ಸಾಕು. ಈ ವಾಕ್ಯ ಏನು ಹೇಳ್ತದೆ ನಮಗೆ? ಈ ದೇವರ ವಾಕ್ಯ ಸಜೀವವಾದದ್ದು ಅಂದರೆ ಜೀವವುಳ್ಳ ವಾಕ್ಯ. ನಾವು ಮಾತನಾಡಿದ ವಾಕ್ಯ ಜೀವವಾಗಿರುವುದಿಲ್ಲ, ಆದರೆ ದೇವರ ವಾಕ್ಯ ಜೀವವುಳ್ಳ ವಾಕ್ಯ. ಆದ್ದರಿಂದ ಅದು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು ಅಂದರೆ ಕಾರ್ಯವನ್ನು ಮಾಡಲು ಶಕ್ತವಾಗಿರುವಂಥ ವಾಕ್ಯ. ದೇವರು ಒಂದು ಹೇಳಿದರೆ ಅದು ಖಂಡಿತವಾಗಲೂ ಅದು ಆಗೇ ಆಗುತ್ತೆ, ಅದು ಕಾರ್ಯವನ್ನು ಮಾಡೇ ತೀರುತ್ತೆ. ಆದ್ದರಿಂದ ಅದು ಯಾವ ಇಬ್ಬಾಯಿ ಕತ್ತಿಗಿಂತಲೂ ಕಡಿಮೆ ಇಲ್ಲ ಅಂತ ಇದೆ. ಇಬ್ಬಾಯಿ ಕತ್ತಿ ಅಂದರೆ ಗೊತ್ತಿದೆ ಅಲ್ಲ ನಮಗೆ, 2 ಕಡೆನೂ ಬಾಯಿ ಇರುತ್ತೆ, ಅದಕ್ಕೆ 2 ಕಡೆಯಲ್ಲೂ ಕಾರ್ಯ ಮಾಡ್ಬೋದು. ಆ ಥರ ದೇವರ ವಾಕ್ಯ ಇಬ್ಬಾಯಿ ಕತ್ತಿಗಿಂತಲೂ ಹದವಾಗಿದೆ. ಈ ಒಂದು ವಾಕ್ಯಗಳನ್ನು ನಾವು ಈ ಥರ ನಾವು ಧ್ಯಾನಿಸೋದಾದರೆ ನಮ್ಮನ್ನು ದೇವರು ಖಂಡಿತವಾಗಲೂ ಬಲಪಡಿಸ್ತಾರೆ. ನಾವು ದೇವರ ವಾಕ್ಯಗಳನ್ನು ಪ್ರೀತಿಸಬೇಕು. ಯಾಕೆ ದೇವರ ವಾಕ್ಯಗಳನ್ನು ಪ್ರೀತಿಸಬೇಕು? ವಾಕ್ಯವೇ ದೇವರು ಅಲ್ವಾ? ಆಮೇನ್. ವಾಕ್ಯವೇ ದೇವರಾಗಿದ್ದರಿಂದ ನಾವು ದೇವರನ್ನು ಪ್ರೀತಿಸಿದಾದರೆ ವಾಕ್ಯಗಳನ್ನು ಪ್ರೀತಿಸ್ತೀವಿ, ಧ್ಯಾನಿಸ್ತೀವಿ. ನಾವು ವಾಕ್ಯಗಳನ್ನು ಧ್ಯಾನಿಸುವಾಗ ದೇವರು ನಮ್ಮಲ್ಲಿ ಕಾರ್ಯ ಮಾಡ್ತಾರೆ. ಆ ವಾಕ್ಯವು ದೇವರಾಗಿತ್ತು. ಹೆಂಗಿದೆ? ಮೊದಲನೇ ಇದರಲ್ಲಿ ಯೋಹಾನ ಪತ್ರಿಕೆಯಲ್ಲಿ ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೇ ಯೇಸು ಅಲ್ವಾ? ನಾವು ಯೇಸು ಸ್ವಾಮಿನ ಪ್ರೀತಿಸೋದಾದರೆ ನಾವು ವಾಕ್ಯವನ್ನು ಪ್ರೀತಿಸ್ತೀವಿ, ವಾಕ್ಯವನ್ನು ಕೈಗೊಂಡು ನಡೀತೀವಿ, ವಾಕ್ಯವನ್ನು ಧ್ಯಾನಿಸ್ತೀವಿ. ಬರೀ ಓದೋದ್ರಲ್ಲಿ ಮಾತ್ರ ಏನೂ ಅರ್ಥ ಇಲ್ಲ. ಒಂದು ಬಾಯಲ್ಲಿ ಓದಿ ಬಿಟ್ಬಿಡ್ಬೋದು, ಆದರೆ ಧ್ಯಾನಿಸಿದಾಗ ನಮ್ಮ ಮನಸ್ಸಲ್ಲಿ ಉಳಿತದೆ, ನಾವು ಅದರ ಪ್ರಕಾರ ನಡೆಯೋಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಆ ವಾಕ್ಯವೆಂಬಾತನೇ ಕ್ರಿಸ್ತನು. ಹೇಳಿ, ಆ ವಾಕ್ಯವೆಂಬಾತನು ಯಾರು? ಕ್ರಿಸ್ತನು. ನಮ್ಮ ಮಧ್ಯ ಇರುವ ಕ್ರಿಸ್ತನು. ಈ ಸಮಯದಲ್ಲಿ ನಮ್ಮ ಮಧ್ಯದಲ್ಲಿ ಇದ್ದಾರಾ ಕ್ರಿಸ್ತರು? ಆಮೇನ್. ಖಂಡಿತವಾಗ್ಲೂ ಇದ್ದಾರೆ ಅಲ್ವಾ? ಅದಕ್ಕಾಗಿ ನಾವೆಲ್ಲ ಜೀವಂತವಾಗಿದ್ದೀವಿ. ಅವರು ಜೀವಂತವಾಗಿರೋದ್ರಿಂದ ನಾವು ಜೀವಂತವಾಗಿದ್ದೀವಿ. ಕ್ರಿಸ್ತನನ್ನು ದೇವರೆಂದು ಪ್ರೀತಿಸುವವರೆಲ್ಲರೂ ವಾಕ್ಯಗಳನ್ನು ಓದಿ ಧ್ಯಾನಿಸ್ತಾರೆ. ಯಾರು ಕ್ರಿಸ್ತನನ್ನು ದೇವರಂತ ಪ್ರೀತಿಸ್ತೀರಾ ಅವರೆಲ್ಲರೂ ಖಂಡಿತವಾಗಲೂ ವಾಕ್ಯಗಳನ್ನು ಓದಿರ್ತೀರಾ, ಗಮನಿಸ್ತೀರಾ, ಅದನ್ನು ಧ್ಯಾನಿಸ್ತೀರಾ. ಆದ್ದರಿಂದ ನಾವು ಖಂಡಿತವಾಗಲೂ ವಾಕ್ಯವನ್ನು ಪ್ರೀತಿಸಬೇಕು, ಕರ್ತನಾಗಿರುವ ಯೇಸುವನ್ನು ಪ್ರೀತಿಸಬೇಕು. ನಾವು ರೆಫರೆನ್ಸಿಗೆ ನೋಡೋದಾದರೆ ಪ್ರೊವರ್ಬ್ಸ್ 6:23 ಬರಿಕೊಳ್ಳೋರು. ಪ್ರೊವರ್ಬ್ಸ್ 6:23 ಏನು ಹೇಳ್ತದೆ ಅಂತ ನೋಡೋಣ.
ಪ್ರೊವರ್ಬ್ಸ್ ಅಥವಾ ಜ್ಞಾನೋಕ್ತಿಗಳು 6ನೇ ಅಧ್ಯಾಯ 23ನೇ ವಾಕ್ಯ. ಜ್ಞಾನೋಕ್ತಿಗಳು 6:23. ರೀಡ್. ಆಜ್ಞೆಯೇ ದೀಪ, ಉಪದೇಶವೇ ಬೆಳಕು, ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಆಮೇನ್. ಏನು ಹೇಳ್ತಿದೆ? ಆಜ್ಞೆಯೇ ದೀಪ. ದೇವರ ಆಜ್ಞೆ ಏನಾಗಿದೆ? ನಮಗೆ ನಮ್ಮ ಬಾಳಿಗೆ ದೀಪ ಆಗಿದೆ, ಅಂದರೆ ಬೆಳಕು ಕೊಡುವಂಥದ್ದಾಗಿದೆ, ದಾರಿ ತೋರಿಸುವಂಥದ್ದಾಗಿದೆ. ದೀಪ ಇದ್ದರೆ ಮಾತ್ರ ನಮಗೆ ಕಣ್ಣು ಕಾಣಿಸ್ತದೆ ಅಲ್ವಾ? ಕತ್ಲೆಯಲ್ಲಿ ದೀಪ ಇರೋದರಿಂದ ನಾವು ಕತ್ಲೆಯಲ್ಲೂ ಕೂಡ ನೋಡ್ಬೋದು. ಆದ್ದರಿಂದ ದೀಪ ಯಾವುದು? ದೇವರ ವಾಕ್ಯ. ದೇವರ ವಾಕ್ಯ ಆಜ್ಞೆ, ಅದನ್ನು ನಾವು ಕೈಗೊಂಡು ನಡೆಯೋದಾದರೆ ನಮ್ಮ ಬಾಳಲ್ಲಿ ಕತ್ಲೆ ಬರೋದೇ ಇಲ್ಲ. ನಮಗೆ ಉಪದೇಶವೇ ಬೆಳಕು. ನಾವು ಉಪದೇಶಕ್ಕೆ ಕಿವಿ ಕೊಡೋದಾದರೆ ಸದಾ ನಮ್ಮ ಬಾಳು ಬೆಳಕಾಗಿರುತ್ತದೆ. ಕತ್ಲೆ ಅದನ್ನು ಮುತ್ತಿಕೊಳ್ಳಲು ಸಾಧ್ಯವೇ ಇಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಶಿಕ್ಷಣ ಪೂರ್ವಕವಾದ ಬೋಧನೆಯೇ ಜೀವದ ಮಾರ್ಗ. ಶಿಕ್ಷಣ ಪೂರ್ವಕವಾದ ಬೋಧನೆ, ನಾವು ಅದನ್ನು ಶಿಕ್ಷಣ ಅಂತ ತಗೊಂಡ್ರೆ ನಮಗದು ಜೀವದ ಮಾರ್ಗ ಆಗಿದೆ. ದೇವರ ವಾಕ್ಯಗಳು ನಮಗೆ ಪ್ರತಿಯೊಂದು ಸಮಯದಲ್ಲೂ ಎಜುಕೇಟ್ ಮಾಡುತ್ತೆ. ನಮ್ಮನ್ನು ಪ್ರತಿಯೊಂದು ಸಮಯದಲ್ಲೂ ನಮ್ಮನ್ನು ಎಜುಕೇಟ್ ಮಾಡುತ್ತದೆ. ಪ್ರತಿಯೊಂದು ಸಮಯದಲ್ಲೂ ಒಂದು ಶಿಕ್ಷಣವನ್ನು ಕೊಡುತ್ತದೆ. ಎಜುಕೇಷನ್ ಹೇಗೆ ನಮಗೆ ಸ್ಕೂಲ್ಗೆ ಹೋಗಿ ಪಡಿತೀವೋ ಅದಕ್ಕಿಂತಲೂ ಉನ್ನತವಾದದ್ದು ದೇವರ ವಾಕ್ಯ. ದೇವರ ವಾಕ್ಯವನ್ನು ಧ್ಯಾನಿಸೋದಾದರೆ ನಮ್ಮನ್ನು ಖಂಡಿತವಾಗಲೂ ಕರ್ತನು ಕತ್ತಲಲ್ಲಿಡೋದಿಲ್ಲ, ಬೆಳಕಲ್ಲಿಡುವವನಾಗಿದ್ದಾನೆ. ನಾವು ಆ ವಾಕ್ಯದ ಪ್ರಕಾರ ನಡೆಯುವರಾಗಬೇಕು, ಬರೀ ಓದುವರಾಗಿರಬಾರ್ದು. ಏನಾಗಬೇಕು? ವಾಕ್ಯದ ಪ್ರಕಾರ ನಡೆಯುವರಾಗಿರಬೇಕು. ಸ್ಯಾಮ್ಸ್ 119:105. ಕೀರ್ತನೆಗಳು 119, 105ನೇ ವಾಕ್ಯವನ್ನು ಓದೋಣ. ಇದು ಕೂಡ ನಮಗೆ ಅದನ್ನೇ ಹೇಳ್ತದೆ, ಅದೇ ವಾಕ್ಯದ ಅರ್ಥ ಅದು. ಈ ವಾಕ್ಯವು ಕೂಡ ಏನು ಹೇಳ್ತದೆ? ನಮ್ಮ ಕಾಲಿಗೆ ದೀಪವು, ನಮ್ಮ ಬಾಳಿಗೆ ಅಥವಾ ನಮ್ಮ ದಾರಿಗೆ ಬೆಳಕು ಆಗಿದೆ. ದಾರಿಯಲ್ಲಿ ಬೆಳಕಿದ್ದಾಗ ನಾವು ಎಲ್ಲೂ ಎಡವಕ್ಕೆ ಸಾಧ್ಯನೇ ಇಲ್ಲ, ಎಲ್ಲಿ ಮುಗ್ಗರಿಸಿ ಬೀಳೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ದೇವರ ವಾಕ್ಯ ನಮ್ಮ ಬಾಳಿಗೆ ಬೆಳಕಾಗಿದೆ, ನಮ್ಮ ದಾರಿಗೆ ಕೂಡ ಬೆಳಕಾಗಿದೆ, ಕಾಲಿಗೆ ದೀಪ ಆಗಿದೆ. ಕಾಲಲ್ಲಿ ನಾವು ಯಾವತ್ತೂ ಎಡವಿ ಬೀಳೋಕ್ಕೆ ಸಾಧ್ಯನೇ ಇಲ್ಲ ಅಂತ ಈ ವಾಕ್ಯ ಹೇಳ್ತದೆ. ಅದು ನಮ್ಮನ್ನು ಪೋಷಿಸಿ, ನಮ್ಮನ್ನು ಸದಾ ಯಾವಾಗಲೂ ದೈವಿಕವಾದ ಅದು ಆಹಾರ, ಅದು ನಮ್ಮನ್ನು ಬಲಪಡಿಸ್ತಾ ಇರುತ್ತದೆ. ದೇವರ ವಾಕ್ಯ ಏನಾಗಿದೆ? ದೈವಿಕ ಆಹಾರ. ನಾವು ಊಟ ತಿನ್ನೋದು ನಮ್ಮ ದೇಹಕ್ಕಾಗಿ ಅಲ್ವಾ? ಚೆನ್ನಾಗಿ ಊಟ ತಿಂದು ದಷ್ಟಪುಷ್ಟರಾಗ್ತೀವಿ, ಸ್ಟ್ರಾಂಗ್ ಆಗ್ತೀವಿ, ಮಸಲ್ಸ್ ಬಿಲ್ಡ್ ಮಾಡ್ತೀವಿ. ಆದರೆ ನಮ್ಮ ಆತ್ಮಿಕ ಇಟರ್ನಲ್ ನಮ್ಮದು ಲೈಫ್ ಒಳಗಡೆ ಆ ಸೋಲ್ ನಮ್ಮದು ಗಟ್ಟಿ ಆಗಬೇಕಾದ್ರೆ ಅಥವಾ ಅದು ಸ್ಟ್ರಾಂಗ್ ಆಗಬೇಕಾದ್ರೆ ಏನು ಬೇಕು? ನಮಗೆ ದೇವರ ವಾಕ್ಯ ಬೇಕು. ದೇವರ ವಾಕ್ಯವನ್ನು ನಾವು ಧ್ಯಾನಿಸಿ ದೇವರ ವಾಕ್ಯದ ಪ್ರಕಾರ ನಡೆಯುವುದಾದರೆ ಅದು ನಮ್ಮನ್ನು ಆತ್ಮೀಕವಾಗಿ ಅಥವಾ ದೈವಿಕವಾಗಿ ಬಲಪಡಿಸ್ತದೆ. ಅದು ನಮ್ಮನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ, ಬೇರೆ ಯಾವುದು ನಮ್ಮನ್ನು ಪರಿಶುದ್ಧತೆಗೆ ಕರ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ದೇವರ ವಾಕ್ಯ ಮಾತ್ರ ನಮ್ಮನ್ನು ಪರಿಶುದ್ಧತೆಯಿಂದ ಪರಿಶುದ್ಧತೆಗೆ ಕರೆದುಕೊಂಡು ಹೋಗಲು ಸಾಧ್ಯ. ನಮ್ಮನ್ನು ಸದಾ ಯಾವಾಗಲೂ ಕೂಡ ಆತನ ಧ್ಯಾನದಲ್ಲಿ, ಆತನ ಒಂದು ಭದ್ರತೆಯಲ್ಲಿ ಇರಿಸೋಕ್ಕೆ ಸಾಧ್ಯ. ಮನುಷ್ಯನ ಸಹವಾಸ ನಮಗೆ ಯಾವಾಗಲೂ ಜಾಸ್ತಿ ಮಾಡೋದ್ರಿಂದ ತೊಂದರೆ, ಆದರೆ ದೇವರ ಸಹವಾಸ ಜಾಸ್ತಿ ಮಾಡೋದರಿಂದ ನಮಗೆ ತುಂಬ ಒಳ್ಳೆಯದು. ಯಾಕಂದರೆ ಅದು ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸ್ತದೆ. ನಾವು ಆತ್ಮಿಕವಾಗಿ ಬಲ ಹೊಂದಿದರೆ ನಾವು ದೈಹಿಕವಾಗಿ ವೀಕ್ ಆಗಿದ್ದರೂ ಕೂಡ ಆತನು ಬಲಪಡಿಸ್ತಾನೆ. ನಾವು ಬಲವಾಗಿಯೇ ಇರ್ತೀವಿ. ದೇವರ ಕೃಪೆಯಲ್ಲಿ ನಾವು ಇರ್ತೀವಿ ಯಾವತ್ತೂ. ಅದು ನಮ್ಮನ್ನು ಯಾವತ್ತೂ ಬಲ ಹೊಂದಿಪಡಿಸ್ತದೆ, ನಮ್ಮನ್ನು ಇನ್ನೂ ಹೆಚ್ಚಾಗಿ ಆತನ ಮಡೆಗೆ ನೆಲೆಸ್ತದೆ. ಸತ್ಯವೇದದಲ್ಲಿ ನಾವು ವಾಕ್ಯದ ಪ್ರಕಾರ ಇನ್ನೊಂದು ವಾಕ್ಯವನ್ನು ನೋಡೋದಾದರೆ ಸಾಮ್ಸ್ 119:103 ರೆಫರೆನ್ಸ್ಗೆ ಬರ್ಕೊಳ್ಳಿ. ಸ್ಯಾಮ್ಸ್ 119:103. ನಾವು ಎಕ್ಸೋಡಸ್ 24:17 ನಾವು ಧ್ಯಾನ ಮಾಡೋಣ ಇವಾಗ. ಎಕ್ಸೋಡಸ್ ವಿಮೋಚನಾ ಕಾಂಡ 24:17ನೇ ವಾಕ್ಯ ನಾವು ಧ್ಯಾನ ಮಾಡೋಣ. ದೇವರ ವಾಕ್ಯ ಏನಾಗಿದೆ ನಮಗೆ ಅಂತ. ಯೆಹೋವನ ತೇಜಸ್ಸು ಬೆಟ್ಟದ ಶಿಖರದ ಮೇಲೆ ಪ್ರಜ್ವಲಿಸುವ ಬೆಂಕಿಯೋಪಾದಿಯಲ್ಲಿ ಇಸ್ರಾಯೇಲರಿಗೆ ಕಾಣಿಸಿತು. ದೇವರ ವಾಕ್ಯವು ಬೆಟ್ಟದಲ್ಲಿ ಉರಿಯುವ ಬೆಂಕಿಯಂತೆ ಇದೆ ಅಂತ. ಬೆಟ್ಟದಲ್ಲಿ ಉರಿಯುವ ಬೆಂಕಿ ಹೇಗೆ ಎಲ್ಲ ಕಡೆ ಕಾಣಿಸ್ತದೋ ಅಥವಾ ಎಲ್ಲ ಕಡೆಗೆ ಅದು ಬೆಳಕನ್ನು ಕೊಡ್ತದೋ ಹಾಗೆಯೇ ದೇವರ ವಾಕ್ಯ. ಅಷ್ಟೇ ಅಲ್ಲದೆ ಆ ದೇವರ ವಾಕ್ಯ ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿದೆ ಅಂತ ಇದೆ.
ಜೇನುತುಪ್ಪ ಎಲ್ಲರೂ ನಾವು ಟೇಸ್ಟ್ ಮಾಡಿರ್ತೀವಿ ಅಲ್ವಾ, ಅದು ಎಷ್ಟೊಂದು ಟೇಸ್ಟ್ ಇದಾಗಿರುತ್ತೆ, ಸ್ವೀಟ್ ಆಗಿರುತ್ತೆ. ಅಷ್ಟೇ ಅದಕ್ಕಿಂತಲೂ ಸ್ವೀಟು ದೇವರ ವಾಕ್ಯ, ಅದಕ್ಕಿಂತಲೂ ಸ್ವೀಟ್ ಆಗಿದೆ. ಆದ್ದರಿಂದ ನಾವು ಅದನ್ನು ಧ್ಯಾನ ಮಾಡಲೇಬೇಕು. ದಿನನಿತ್ಯವೂ ನಮ್ಮ ಜೀವನದಲ್ಲಿ ಹೇಗೆ ನಾವು ಬೇರೆ ಎಲ್ಲ ಕೆಲಸ ಕಾರ್ಯಗಳನ್ನು ಆಟ ಊಟ ಪಾಠಗಳನ್ನು ಮಾಡ್ತೀವೋ ಹಾಗೆಯೇ ನಾವು ದೇವರ ವಾಕ್ಯಕ್ಕೂ ನಾವು ಸಮಯ ಕೊಟ್ಟು ಅದನ್ನು ದಿನನಿತ್ಯವೂ ನಾವು ಧ್ಯಾನಿಸಬೇಕು. ಆಗ ಅದು ನಮ್ಮ ಜೀವಿತವನ್ನು ನಡೆಸಲು ನಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡೋದಂಥದ್ದಾಗಿದೆ. ಆಮೇನ್. ಎಲ್ಲರೂ ಮಾಡ್ತೀರಾ? ದೇವರ ವಾಕ್ಯವನ್ನು ಇವತ್ತಿಂದ ನಾವು ಹೆಚ್ಚಾಗಿ ಧ್ಯಾನಿಸೋಣ. ನಾವೆಲ್ಲರೂ ದೇವರ ವಾಕ್ಯವನ್ನು ಧ್ಯಾನಿಸುವವರೇ, ಆದರೆ ಇವತ್ತಿಂದ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಸಮಯವನ್ನು ದೇವರ ವಾಕ್ಯಕ್ಕಾಗಿ ನಾವು ನೀಡೋಣ. ಮ್ಯಾಥ್ಯೂ 7:24 ಈ ರೀತಿ ಹೇಳ್ತದೆ ವಾಕ್ಯ, ನಿನ್ನ ವಾಕ್ಯಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ಮ್ಯಾಥ್ಯೂ 7:24. ಐ ಥಿಂಕ್ ಎವ್ರಿ ಒನ್ ಗಾಟ್. ಓಕೆ. ನನ್ನ ವಾಕ್ಯಗಳನ್ನು ಕೇಳಿ ಅವುಗಳಂತೆ ನಡೆಯುವವನು. ರತ್ನಮ್ಮ ಮತ್ತಾಯ 7:24. ನನ್ನ ವಾಕ್ಯಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನನ್ನು ಹೋಲುವವನಾಗಿರ್ತಾನೆ. ಹೇಗಿರ್ತಾನಂತೆ? ಬುದ್ಧಿಯುಳ್ಳ ಮನುಷ್ಯ. ಬಂಡೆ ಮೇಲೆ ಮನೆ ಕಟ್ಟಿದರೆ ಏನಾಗುತ್ತೆ? ಅದು ಯಾವುದೇ ಮಳೆ ಗಾಳಿ ಚಳಿಗೆ ಬಿದ್ದೋಗಲ್ಲ. ಅಥವಾ ಸಮುದ್ರದ ಅಲೆಗಳು ಬಂದು ಬಡಿದ್ರು, ಕಷ್ಟವೆಂಬ ಸಮಸ್ಯೆಗಳೆಂಬ ಅಲೆಗಳು ಬಂದು ನಮಗೆ ಬಡಿದರು ಕೂಡ, ಹಾಗೆಯೇ ಬಂಡೆಗೆ ಹೇಗೆ ಅಲೆಗಳು ಬಂದು ಬಡಿದಾಗ ಅದು ಬಿದ್ದೋಗೋದಿಲ್ವೋ ಅಥವಾ ಜಾರಿ ಹೋಗೋದಿಲ್ವೋ, ಹಾಗೆಯೇ ನಮ್ಮ ಜೀವನ ಕೂಡ ದೇವರ ವಾಕ್ಯದ ಮೇಲೆ ನಾವು ಮನೆಯನ್ನು ಕಟ್ಟೋದಾದರೆ ಖಂಡಿತವಾಗಲೂ ನಾವು ಯಾವತ್ತೂ ಬಿದ್ದೋಗೋಕ್ಕೆ ಸಾಧ್ಯನೇ ಇಲ್ಲ. ಸಮಸ್ಯೆ ಸಾವಿರಾರು ಬರ್ಬೋದು, ಅದನ್ನು ಎದುರಿಸಿ ನಿಲ್ಲುವಂಥ ಶಕ್ತಿ ದೇವರು ನಮ್ಗೆ ನೀಡ್ತಾರೆ. ಆಮೇನ್. ಯಾರು ನಮಗೆ ಶಕ್ತಿ ಕೊಡೋದು? ದೇವರು. ದೇವರ ವಾಕ್ಯವೆಂಬ ಬಂಡೆ. ಯಾರು ನಮ್ಮ ವಾಕ್ಯವೆಂಬ ಬಂಡೆ? ಯೇಸು. ನಮ್ಮ ವಾಕ್ಯವೆಂಬ ಬಂಡೆ ಯಾರು? ಆ ಯೇಸು. ಆ ಯೇಸುವಿನ ಮೇಲೆ ನಮ್ಮ ನಂಬಿಕೆ ಇಡೋದಾದರೆ ನಾವು ಯಾವ ಕಾಲಕ್ಕೂ ಬಿದ್ದು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟವರಲ್ವಾ, ಆದ್ದರಿಂದ ನಾವು ಇವತ್ತು ಇಲ್ಲಿದ್ದೀವಿ. ಇಲ್ಲದಿದ್ದರೆ ಖಂಡಿತ ನಾವು ಇವತ್ತು ಈ ದಿನ ಇಲ್ಲಿರೋಕ್ಕೆ ಸಾಧ್ಯವಿರಲಿಲ್ಲ. ನಮ್ಮ ನಂಬಿಕೆ ಎಲ್ಲವೂ ಆತನ ಮೇಲಿದೆ, ಆ ಬಂಡೆ ಮೇಲಿದೆ. ಅದು ಇನ್ನೂ ಹೆಚ್ಚಬೇಕು. ಆದ್ದರಿಂದ ನಮ್ಮ ಮನಸ್ಸುಗಳನ್ನು ಸರ್ವೇಂದ್ರಿಯಗಳನ್ನು ಈ ವಾಕ್ಯಕ್ಕೆ ನಾವು ಒಪ್ಪಿಸಿಕೊಡಬೇಕು. ಅದು ನಮ್ಮನ್ನು ಆಳುತ್ತದೆ. ಅದು ನಮ್ಮನ್ನು ಆಳಿದಾಗ ನಮ್ಮ ಮನಸ್ಸು ಎಡಕ್ಕಾಗಲಿ ಬಲಕ್ಕಾಗಲಿ ತಿರುಗೋಕ್ಕೆ ಸಾಧ್ಯನೇ ಇಲ್ಲ. ಸಂಪೂರ್ಣ ನಂಬಿಕೆಯನ್ನು ನಾವು ಆತನ ಮೇಲೆ ಇಟ್ಟಿರಬೇಕು. ಆತನೇ ನಮ್ಮನ್ನು ಸದಾ ನಡೆಸ್ತಾನೆ. ಆವಾಗಲೇ ನಾವು ಬುದ್ಧಿಯುಳ್ಳ ಮನುಷ್ಯರಾಗಿರ್ತೀವಿ. ದೇವರ ವಾಕ್ಯದ ಮೇಲೆ ನಿಂತಿರೋರು, ದೇವರ ವಾಕ್ಯದ ಮೇಲೆ ಮನೆ ಕಟ್ಟಿರೋರು ಯಾವತ್ತೂ ಬಿದ್ದೋಗೋಕ್ಕೆ ಸಾಧ್ಯನೇ ಇಲ್ಲ. ನಾವು ಸದಾ ನಿಂತೀವಿ. ಸಮಸ್ಯೆಗಳನ್ನು ಎದುರಿಸಿ ನಿಲ್ತೀವಿ. ಸಾವಿರಾರು ಜನ ನಮ್ಮ ಮುಂದೆ ಬರ್ಬೋದು, ನಮಗೇನೂ ಆಗೋದಿಲ್ಲ. ಸ್ಯಾಮ್ಸ್ 91 ಅಥವಾ ಕೀರ್ತನೆಗಳು 91 ಏನು ಹೇಳ್ತದೆ? ನಮ್ಮ ಸುತ್ತ ಸಾವಿರಾರು ವೈರಿಗಳು ಬಂದರೂ ಕೂಡ ನಮಗೇನೂ ಆಗೋದಿಲ್ಲ. ಯಾಕಂದರೆ ನಮ್ಮ ನಡುವೆ ಯಾರಿದ್ದಾರೆ? ನಮ್ಮ ಪಕ್ಕದಲ್ಲೇ ನಮ್ಮ ದೇವರಿದ್ದಾರೆ. ನಮ್ಮನ್ನು ನಡೆಸ್ತಾರೆ. ನಮ್ಮನ್ನು ಕೈ ಹಿಡಿದು ಆತನು ಸದಾ ನಡೆಸುವ ಆತನಾಗಿದ್ದಾನೆ. ನಮ್ಮ ಕಾಲು ಯಾವತ್ತೂ ಜಾರಿ ಬೀಳದಂತೆ ಕಾಪಾಡುವನಾಗಿದ್ದಾನೆ. ನಮ್ಮ ಒಂದು ವೇಳೆ ತಂದೆ ತಾಯಿಯೆಲ್ಲ ನಮ್ಮನ್ನು ಮರೆತು ಬಿಡ್ಬೋದು ಅಲ್ವಾ? ಅಪ್ಪ ಅಮ್ಮ ಮರೆತು ಬಿಡ್ಬೋದು, ಸಂಬಂಧಿಕರು ಮರ್ತೋಗಿರ್ಬೋದು, ಫ್ರೆಂಡ್ಸ್ಗಳು ಮರ್ತೋಗಿರ್ಬೋದು. ನಮ್ಮ ಜೀವನದಲ್ಲಿ ಇದೆಲ್ಲ ಆಗಿದೆ ಅಲ್ವಾ? ಎಲ್ಲರ ಜೀವನದಲ್ಲಿ ಇದು ನಡೆದಿರುತ್ತದೆ. ಆದರೆ ನಾವು ಎಲ್ಲರೂ ವಾಕ್ಯದ ಮೇಲೆ ನಮ್ಮ ನಂಬಿಕೆಯನ್ನು ಇಟ್ಟಿರೋದಾದರೆ, ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ, ವಾಕ್ಯ ಯಾರು? ಕ್ರಿಸ್ತನು. ಕ್ರಿಸ್ತನ ಮೇಲೆ ನಮ್ಮ ನಂಬಿಕೆ ಇರೋದಾದರೆ ನಾವು ಯಾವತ್ತೂ ಕೈ ಬಿಡಲ್ಪಡುವುದಿಲ್ಲ. ಆತನು ನಾವು 100 ಸಾರಿ ಬಿದ್ದರೂ ಕೂಡ ಅವನ ಮೇಲಕ್ಕೆ ಎತ್ತಲು ಶಕ್ತನಾಗಿದ್ದಾನೆ. ಯಾಕಂದರೆ ಆತನೇ ಸರ್ವಶಕ್ತನಾದ ದೇವರು. ಸರ್ವಶಕ್ತನಾದ ದೇವರಿಗೆ ಯಾವುದು ಅಸಾಧ್ಯವಲ್ಲ. ಆದ್ದರಿಂದ ನಾವೆಲ್ಲರೂ ನಮ್ಮ ನಂಬಿಕೆಯನ್ನು ಆತನ ಮೇಲೆ ಇನ್ನೂ ಸ್ಥಿರವಾಗಿಡೋಣ. ನಮ್ಮ ವಾಕ್ಯವಾಗಿರುವ ಆತನನ್ನು ನಾವು ನಂಬಿ, ಆತನು ನಮಗೆ ವಾಕ್ಯ ಮಾತ್ರ ಅಲ್ಲ, ಆತನು ನಮ್ಮ ತಂದೆ ತಾಯಿ ಬಂಧು ಬಳಗ ಆಪ್ತಮಿತ್ರ ಸಹಾಯಕ ಪೋಷಕ ಎಲ್ಲನೂ ಆಗಿದ್ದಾನೆ ಅಲ್ವಾ? ಆಮೇನ್. ಆತನು ವಾಗ್ದಾನ ಮಾಡಿದ್ದಾನೆ ವಾಕ್ಯಗಳ ಮೂಲಕ, ಅದು ನೆರವೇರಿಸಲು ಕೂಡ ಶಕ್ತನು. ಹೇಳಿ ಜೋರಾಗಿ ಎಲ್ಲರೂ, ಆತನು ವಾಗ್ದಾನ ಮಾಡಿದ ಆತನು ಮಾಡಲು ಕೂಡ ಅದನ್ನು ನೆರವೇರಿಸಲು ಶಕ್ತನಾಗಿದ್ದಾನೆ.
ಆತನಿಗೆ ಸುಳ್ಳೆಂಬುದೇ ಗೊತ್ತಿಲ್ಲ, ಆತನಲ್ಲಿ ಸುಳ್ಳೇ ಇಲ್ಲ. ಅದೇ ವಾಕ್ಯ. ಮನುಷ್ಯರು ಒಂದು ದಿವಸಕ್ಕೆ 1000 ಸುಳ್ಳು ಹೇಳ್ತಾರೆ, ಆದರೆ ಕರ್ತನಲ್ಲಿ ಒಂದು ಸುಳ್ಳು ಕೂಡ ಇಲ್ಲ. ಅದಕ್ಕೆ ಆತನು ದೇವರು ಅಲ್ವಾ? ಆಮೇನ್. ಯೆರೆಮೀಯ 32:27, ಜೆರೆಮಿಯ ಅಥವಾ ಯೆರೆಮೀಯ 32:27 ವಾಕ್ಯವನ್ನು ನೋಡೋಣ. ಅದು ನಮಗೆ ಏನು ಹೇಳ್ತದೆ ನೋಡೋಣ. ವಾಕ್ಯ ನಮಗೆ ಏನಾಗಿದೆ ಅಂತ ನೋಡೋಣ. ಯೆರೆಮೀಯ 32:27, ನರಪ್ರಾಣಿಗಳಿಗೆಲ್ಲ ದೇವರು, ನನಗೆ ಅಸಾಧ್ಯವಾದದುಂಟೋ ಅಂತ. ನಮ್ಮ ಮನುಷ್ಯರಿಗೆ ಎಲ್ಲ ಕೆಲಸಗಳು ಅಸಾಧ್ಯವಾಗ್ತದೆ, ಆದರೆ ನಮ್ಮ ದೇವರಿಗೆ ಯಾವುದೂ ಅಸಾಧ್ಯವಲ್ಲ. ಆತನಿಗೆ ಎಲ್ಲವೂ ಸಾಧ್ಯ. ಹೇಳಿ ಎಲ್ಲರೂ, ಆತನಿಗೆ ಎಲ್ಲವೂ ಸಾಧ್ಯ. ನಮ್ಮ ಕರ್ತನಿಗೆ ಎಲ್ಲವೂ ಸಾಧ್ಯ. ಕರ್ತನ ಆಲೋಚನೆಯಲ್ಲಿ ಶ್ರೇಷ್ಠನಾಗಿದ್ದಾನೆ, ಕಾರ್ಯದಲ್ಲಿ ಸಮರ್ಥನು. ಆಲೋಚನೆಯಲ್ಲಿ ಆತನೇ ಶ್ರೇಷ್ಠನು. ಆದ್ದರಿಂದ ನಾವು ನಮ್ಮ ಎಲ್ಲ ವಿಷಯಗಳಿಗೆ ಯಾರನ್ನು ಹೊಂದಿಕೊಳ್ಬೇಕು? ಯಾರ ಹತ್ರ ಕೇಳಬೇಕು? ನಮ್ಮ ಎಲ್ಲ ಪ್ಲ್ಯಾನ್ಗಳನ್ನು ಯಾರ ಹತ್ರ ಇಡಬೇಕು? ಯೇಸು ಸ್ವಾಮಿಯಲ್ಲಿ. ಬೆಳಿಗ್ಗೆ ಎದ್ದ ಕೂಡಲೇ ನಾವು ಯಾರನ್ನು ಧ್ಯಾನಿಸಬೇಕು? ಆತನನ್ನು ಧ್ಯಾನಿಸಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಯಾರ ಮುಖ ನೋಡಬೇಕು? ಕರ್ತನ ಮುಖವನ್ನು ನೋಡಬೇಕು. ಕರ್ತನಲ್ಲಿ ನಾವು ನಮ್ಮ ಭಾರವನ್ನು ಹಾಕಬೇಕು. ನಮಗೆಲ್ಲದರಲ್ಲೂ ಆತನೇ ಆಲೋಚನೆಗೆ ಆತನೇ ಶ್ರೇಷ್ಠನು, ಕಾರ್ಯದಲ್ಲಿ ಸಮರ್ಥನು. ಅಂದರೆ ಆತನಿಗೆ ಆಗದ ಕಾರ್ಯ ಯಾವುದೂ ಇಲ್ಲ. ಆತನಿಂದ ಎಲ್ಲವೂ ಸಾಧ್ಯ. ಆತನ ಶ್ರೇಷ್ಠತೆಯನ್ನು ನಾವು ಗ್ರಹಿಸೋಕ್ಕೆ ಸಾಧ್ಯ ಇಲ್ಲ. ಆತನ ಎಷ್ಟು ಉನ್ನತನಂತ ನಾವು ಯಾರು ನಮ್ಮ ಬರೀ ಕಣ್ಣುಗಳಿಂದ ಅಥವಾ ನಮ್ಮ ಬರೀ ಜ್ಞಾನದಿಂದ ನಾವು ಗ್ರಹಿಸೋಕ್ಕೆ ಸಾಧ್ಯವಿಲ್ಲ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಹೇಳಬೇಕು ನೀವೆಲ್ಲರೂ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಆಮೇನ್. ದೇವರು ಯಾವಾಗಲೂ ನಮ್ಮ ಕಡೆ ಇರ್ತಾರೆ. ಯಾವಾಗ? ನಾವು ದೇವರನ್ನು ಆತುಕೊಂಡಿದ್ದರೆ, ನಾವು ದೇವರಲ್ಲಿದ್ದರೆ ಮಾತ್ರ. ರೋಮನ್ಗೆ ಬರೆದ ಪತ್ರಿಕೆಯಲ್ಲಿ 8ನೇ ಅಧ್ಯಾಯದಲ್ಲಿ 31ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಖಂಡಿತವಾಗಲೂ ನಮ್ಮನ್ನು ಯಾರು ಎದುರಿಸೋಕ್ಕಾಗಲ್ಲ. ಯಾಕಂದರೆ ಆತನ ಬಲ ಉನ್ನತವಾದದ್ದು, ಎಲ್ಲದಕ್ಕಿಂತ ಅತ್ಯಧಿಕವಾದದ್ದು. ಆತನೇ ಎಲ್ಲವನ್ನು ನಡೆಸಲು ಶಕ್ತನಾಗಿದ್ದಾನೆ. ಅಂದರೆ ವಾಕ್ಯಗಳನ್ನು ನಾವು ಧ್ಯಾನಿಸಿ ನಮ್ಮ ಹೃದಯದಲ್ಲಿ ಇಟ್ಟುಕೊಂಡು ಅದರ ಪ್ರಕಾರ ನಡೆಯುವುದಾದರೆ ದೇವರು ಯಾವಾಗಲೂ ನಮ್ಮ ಕಡೆ ಇರ್ತಾರೆ. ದೇವರು ಯಾವಾಗಿರ್ತಾರೆ ನಮ್ಮ ಕಡೆ? ನಾವು ವಾಕ್ಯಗಳನ್ನು ಧ್ಯಾನಿಸಿ ಅದರ ಪ್ರಕಾರ ನಡೀಬೇಕು. ಆತನಿಗೆ ಒಪ್ಪಿಸ್ಕೊಡ್ಬೇಕು. ಕರ್ತನೇ, ನಾನು ನಿನ್ನ ವಾಕ್ಯದ ಪ್ರಕಾರ ನಡೆಯಲು ನನಗೆ ಸಹಾಯ ಮಾಡುವಂತ ಕೇಳೋದಾದರೆ ಖಂಡಿತವಾಗಲೂ ಆತನು ನಮ್ಮನ್ನು ಎಲ್ಲ ರೀತಿಯಿಂದಲೂ ಎಲ್ಲ ಕಷ್ಟಗಳಿಂದಲೂ ತಪ್ಪಿಸ್ತಾನೆ. ಅಷ್ಟೇ ಅಲ್ಲ, ಪ್ರತಿ ಬಾರಿಯೂ ಆತ ನಮ್ಮ ಜೊತೆಗಿರ್ತಾನೆ, ನಮ್ಮ ನಡೆಸ್ತಾನೆ. ಆತ ನಮ್ಮೊಂದಿಗೆ ಇರೋದಾದರೆ ನಮಗೆ ಯಾವುದೇ ರೀತಿಯ ಕಷ್ಟಗಳು ಬರೋಕ್ಕೆ ಸಾಧ್ಯ ಇಲ್ಲ. ಬರುತ್ತೆ, ಅದು ಮಂಜಿನಂತೆ ಕರಗಿ ಹೋಗುತ್ತದೆ. ಎಫೆಸ್ಯ 3:20 ನೋಡೋಣ. ದೇವರ ವಾಕ್ಯ ನಮಗೆ ಏನಾಗಿದೆ? ದೇವರ ವಾಕ್ಯ ನಾವು ಏನನ್ನು ಧ್ಯಾನಿಸ್ತಾ ಇದ್ದೀವಿ ಇವತ್ತು? ದೇವರ ವಾಕ್ಯ ನಮಗೆ ಏನಾಗಿದೆ? ಎಫೆಸ 3:20, ಎಫಿಷಿಯನ್ಸ್ 3:20. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದ ದೇವರಿಗೆ ಸಭೆಯಲ್ಲಿಯೂ ಕ್ರಿಸ್ತ ಯೇಸುವಿನಲ್ಲಿಯೂ ತಲಾಂತರಕ್ಕೂ ಯುಗಾಂತರಕ್ಕೂ ಸ್ತೋತ್ರ. ಆಮೇನ್. ಆಮೇನ್. ಥ್ಯಾಂಕ್ ಯು. ಏನಂತೆ ದೇವರ ವಾಕ್ಯ? ನಾವು ಬೇಡೋದಕ್ಕಿಂತಲೂ ಕೇಳಿಕೊಳ್ಳೋದಕ್ಕಿಂತಲೂ ಹೆಚ್ಚು ಕಾರ್ಯ ಮಾಡ್ತಾರಂತೆ. ನಾವು ಬೇಡೋದಕ್ಕೊಂದು ಲಿಮಿಟ್ ಇರುತ್ತೆ, ಆದರೆ ದೇವರಿಗೆ ಮಾತ್ರ ಗೊತ್ತು ನಮಗೆ ನಿಜವಾಗಿ ಏನು ಬೇಕು ಅಂತ. ನಮ್ಮ ಬಲ ಏನು, ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯ ಏನು ಅಂತ ದೇವ್ರಿಗೆ ಗೊತ್ತಿದೆ. ಆದ್ದರಿಂದ ನಾವು ಬೇಡೋದೆಲ್ಲ ಲಿಮಿಟ್ ಆಗಿದ್ದರೂ ದೇವರು ಅನ್ಲಿಮಿಟೆಡ್ ಆಗಿ ಮಾಡಲು ಶಕ್ತನಾಗಿದ್ದಾನೆ. ಆತನೊಬ್ಬನಿಗೆ ಮಾತ್ರ ಇದು ಸಾಧ್ಯ. ಮನುಷ್ಯರಾದರೆ ಏನು ಮಾಡ್ತಾರೆ? ನಾವು ಬೇಡಿಕೊಂಡಿದ್ದನ್ನು ಮಾತ್ರ ಕೊಡ್ತಾರೆ, ರೈಟ್? ದೇವರು ಮನುಷ್ಯರು ನಾವು ಕೇಳಿಕೊಂಡಿದ್ದನ್ನು ಎಷ್ಟು ಕೇಳ್ತೀವೋ ಅಷ್ಟು ಕೊಡ್ತಾರೆ, ಏನೋ ಒಂಚೂರು ಹೆಚ್ಚು ಕೊಡ್ಬೋದು. ಆದರೆ ದೇವರು ವಾಕ್ಯ ಹೇಳ್ತದೆ, ಯಾಕಂದರೆ ದೇವರ ವಾಕ್ಯ ಸುಳ್ಳಾಗೋದೇ ಇಲ್ಲ. ನಾವು ಬೇಡೋದಕ್ಕಿಂತಲೂ ಕೇಳಿಕೊಳ್ಳೋದಕ್ಕಿಂತಲೂ ಹೆಚ್ಚಾದ ಕಾರ್ಯವನ್ನು ಮಾಡ್ತಾರೆ. ನಂಬಿಕೆ ಇಡ್ತೀರಾ? ದೇವರಲ್ಲಿ ನಂಬಿಕೆ ಇನ್ನೂ ಹೆಚ್ಚು ಮಾಡ್ತೀರಾ? ಖಂಡಿತ ನಾವು ಆತನನ್ನೇ ಆತುಕೊಳ್ಳಬೇಕು. ಯಾಕಂದರೆ ಆತನ ವಾಕ್ಯ ಅಷ್ಟು ಬಲವಾಗಿದೆ. ಆತನ ವಾಕ್ಯದಲ್ಲಿ ನಾವು ಧ್ಯಾನಿಸೋದಾದರೆ ನಮಗೆ ಆತವು ಎಲ್ಲವೂ ಆಗಿದೆ. ಆ ವಾಕ್ಯಗಳು ಪ್ರತಿಯೊಂದು ನಮ್ಮನ್ನು
ಒಂದೊಂದು ನಡೆಸೋದು ಮಾತ್ರ ಅಲ್ಲ, ಬೋಧಿಸೋದು ಮಾತ್ರ ಅಲ್ಲ, ತಿದ್ದೋದು ಮಾತ್ರ ಅಲ್ಲ, ಪಾಪ ಕ್ಷಮಾಪಣೆ ಮಾತ್ರ ಅಲ್ಲ, ರಕ್ಷಣೆ ಮಾತ್ರ ಅಲ್ಲ, ಎಲ್ಲ ರೀತಿಯಿಂದಲೂ ಕಾಯಿಲೆಗಳಿಂದ ಬಿಡುಗಡೆ ಮಾಡಿ, ಸಮಸ್ಯೆಗಳಿಂದ ಬಿಡುಗಡೆ ಮಾಡಿ, ನಮ್ಮ ಎಲ್ಲ ರೀತಿಯ ನೋವಿಂದ ಬಿಡುಗಡೆ ಮಾಡಿ ನಮ್ಮನ್ನು ಸದಾ ಆತನು ಸಂತೋಷದಲ್ಲಿಡಲು ಸಾಧ್ಯ. ಆತನೊಬ್ಬನಿಗೆ ಮಾತ್ರ ಇದು ಸಾಧ್ಯ. ಆದ್ದರಿಂದ ನಾವು ವಾಕ್ಯವನ್ನು ಆತ್ಕೊಳ್ಳಬೇಕು, ದೇವರ ವಾಕ್ಯವನ್ನು ಆತ್ಕೊಳ್ಬೇಕು. ದೇವರ ವಾಕ್ಯ ನಮಗೆ ಎಲ್ಲವೂ ಆಗಿದೆ. ಆಮೇನ್. ಯಾರಿಗೆ ದೇವರ ವಾಕ್ಯ ಏನೂ ಆಗಿಲ್ಲ? ಯಾರ ಇದ್ದೀರಾ ಇಲ್ಲಿ? ದೇವರ ವಾಕ್ಯ ನಮಗೆ ಏನೂ ಆಗಿಲ್ಲ, ನಮಗೇನು ಅದರ ಬಗ್ಗೆ ಇದೇ ಇಲ್ಲ, ಏನು ಅಗತ್ಯನೇ ಇಲ್ಲ ಅಂತ ಹೇಳೋರು ಖಂಡಿತ ಸಾಧ್ಯ ಇಲ್ಲ. ಯಾಕಂದರೆ ದೇವರ ವಾಕ್ಯ ಇರೋದಕ್ಕೆ ನಾವು ಇವತ್ತು ಬದುಕಿದ್ವಿ. ವಾಕ್ಯವೆಂಬಾತನೇ ದೇವರಾಗಿದ್ದಾರಲ್ವಾ? ಆ ದೇವರನ್ನು ನಾವು ನೆನೆಸೋದಾದರೆ ಅದೇ ವಾಕ್ಯ, ಅವರೇ ದೇವರು. ಅವರು ಆದಿಯಲ್ಲಿದ್ದವರು, ಅಂತ್ಯದಲ್ಲೂ ಇರ್ತಾರೆ, ಪ್ರಾರಂಭದಲ್ಲಿದ್ದರು, ಸಮಾಪ್ತಿಯಲ್ಲೂ ಇರ್ತಾರೆ. ಆಲ್ಫಾ ಒಮೇಗ ಎಲ್ಲವೂ ಆತನೇ ಆಗಿದ್ದಾರೆ. ನಾವು ಇವಾಗ ಕೀರ್ತನೆ 91 15ನೇ ವಾಕ್ಯವನ್ನು ನೋಡೋಣ. ಕೀರ್ತನೆ 91 15ನೇ ವಾಕ್ಯದ ಪ್ರಕಾರ ವಾಕ್ಯ ನಮಗೆ ಏನು ಮಾಡುತ್ತದೆ ಅಂತ ನೋಡೋಣ. ಬೇಗ ಓದಿ. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು. ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಆಮೇನ್. ಏನು ಮಾಡ್ತಾರೆ ಅಂತ ನಮಗೆ ದೇವರು, ನಾವು ಮೊರೆ ಇಡುವಾಗ ಆತನು ನಮಗೆ ಸದುತ್ತರವನ್ನು ದಯಪಾಲಿಸ್ತಾರೆ. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸ್ತಾರೆ. ನಾವು ಜನಗಳಿಗೆ ಮೊರೆ ಇಡ್ಬೋದು, ಆದರೆ ನಮಗೆ ಸದುತ್ತರವನ್ನು ದಯಪಾಲಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದರೆ ದೇವರು ಮಾತ್ರ ಖಂಡಿತವಾಗಲೂ ನಾವು ಕೇಳಿದ್ದೇ ಆದರೆ, ಆತನಿಗೆ ಮೊರೆ ಇಡೋದೇ ಆದರೆ ಆತನು ನಮಗೆ ಸದುತ್ತರವನ್ನು ದಯಪಾಲಿಸಿಯೇ ದಯಪಾಲಿಸ್ತಾನೆ. ತಡವಾದರೂ ಉತ್ತರಿಸ್ತೀನಿ ಅಂತ ಹೇಳಿದ್ದಾರೆ ದೇವರು. ತಡವಾದರೂ ಉತ್ತರಿಸುವ ಆತನಾಗಿದ್ದಾನೆ. ಆಮೇನ್. ಆತನು ತಡವಾದರೂ ಉತ್ತರಿಸ್ತಾನೆ. ಆತನು ನಮ್ಮನ್ನು ಯಾವತ್ತೂ ಕೈ ಬಿಡೋದೇ ಇಲ್ಲ. ಆತನು ನಮ್ಮನ್ನು ಇಕ್ಕಟ್ಟಿಂದ ತಪ್ಪಿಸಿ ಬಿಡಿಸುವ ಆತನಾಗಿರ್ತಾನೆ. ಇಕ್ಕಟ್ಟಿಂದ ತಪ್ಪಿಸಿ ಬಿಡಿಸುವ ಆತನಾಗಿದ್ದಾನೆ. ಆದ್ದರಿಂದ ನಾವು ಇಕ್ಕಟ್ಟಲ್ಲಿರುವಾಗ ಮಾತ್ರ ಅಲ್ಲ, ಸಂತೋಷದಲ್ಲಿದ್ದಾಗಲೂ ನಾವು ಕರ್ತನಿಗೆ ಮೊರೆ ಇಡಬೇಕು. ಎಲ್ಲ ಸಮಯದಲ್ಲೂ, ನಮ್ಮ ಜೀವನದ ಎಲ್ಲ ಸಮಯದಲ್ಲೂ. ಹೇಳಿ ಎಲ್ಲರೂ, ಎಲ್ಲ ಸಮಯದಲ್ಲಿ ನಾವು ಕರ್ತನಿಗೆ ಮೊರೆ ಇಡೋದಾದರೆ ಆತ ನಮ್ಮನ್ನು ಕೈ ಬಿಡೋದೇ ಇಲ್ಲ. ನಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಹೀಗೇ ನಡಿಯಂತ ದೇವರು ತೋರಿಸ್ತಾರೆ. ಇದು ನಮ್ಮ ಬಲದಿಂದ ಸಾಧ್ಯ ಇಲ್ಲ, ಅಥವಾ ನಮ್ಮನ್ನು ಇನ್ನೊಬ್ಬರು ನಡೆಸೋದ್ರಿಂದ ಖಂಡಿತ ಸಾಧ್ಯವಿಲ್ಲ. ಯಾರಿಂದ ಸಾಧ್ಯ? ನಮ್ಮ ಕರ್ತನಿಂದ ಮಾತ್ರ ಸಾಧ್ಯವಾಗಿದೆ. ನಾವು 1 ಜಾನ್ 4:4 ನೋಡೋಣ. ಮೊದಲನೇ ಯೋಹಾನ 4ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನಾವು ನೋಡೋಣ. ವಾಕ್ಯ ನಮಗೆ ಏನಾಗಿದೆ, ಅಥವಾ ನಮ್ಮನ್ನು ಯಾವ ರೀತಿ ನಡೆಸ್ತದೆ. ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದವರಾಗಿದ್ದೀರಿ ಮತ್ತು ಲೋಕದಲ್ಲಿರುವವನಿಗಿಂತ ನಿಮ್ಮಲ್ಲಿರುವಾತನು ಹೆಚ್ಚಿನವನಾಗಿರುವುದರಿಂದ ನೀವು ಆ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಆಮೇನ್. ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಎಲ್ಲರೂ ಹೇಳೋಣ ಒಟ್ಟಾಗಿ, ಲೋಕದಲ್ಲಿರುವ ಆತನಿಗಿಂತ ನಮ್ಮಲ್ಲಿರುವ ಆತನು ಹೆಚ್ಚಿನವನು. ಯಾರದು? ಏಸು. ಲೋಕದಲ್ಲಿರುವ ಎಲ್ಲ ಈ ಅಂಧಕಾರ ಬಲಗಳಿಗಿಂತ, ದುರಾತ್ಮನ ಶಕ್ತಿಗಳಿಂದ, ಅಥವಾ ಯಾವುದೇ ದೊಡ್ಡ ದೊಡ್ಡ ಮನುಷ್ಯರಿಗಳಿಗಿಂತ ನಮ್ಮಲ್ಲಿರುವ ಆತನು ಉನ್ನತನಾದ ದೇವರು ಏಸು ಸ್ವಾಮಿ. ಆತನು ಉನ್ನತನಾದವನು. ಆತನನ್ನು ಆತ್ಕೋಬೇಕು. ವಾಕ್ಯ ಹೇಳ್ತದೆ ಆತನನ್ನು ನಾವು ಆತ್ಕೋಬೇಕು, ಆತನಲ್ಲಿ ನಾವು ಇರಬೇಕು ಅಂತ. ಕೀರ್ತನೆ 32 8ನೇ ವಾಕ್ಯವನ್ನು ನೋಡೋಣ ಕೊನೆಯದಾಗಿ. ಕೀರ್ತನೆ 32 8ನೇ ವಾಕ್ಯ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು, ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ಆಮೇನ್. ಯೆಹೋವನು ನಮ್ಮನ್ನು ಉಪದೇಶಿಸ್ತಾನಂತೆ. ಮನುಷ್ಯರ ಬೋಧನೆಗೆ ನಾವು ಕಿವಿಗೊಡದಿದ್ದರೂ ಪರವಾಗಿಲ್ಲ, ಹಿರಿಯರ ಬೋಧನೆಗೆ ಕಿವಿಗೊಡಬೇಕು. ಅದು ನಮ್ಮ ಕರ್ತವ್ಯ. ಹಿರಿಯರ ಬೋಧನೆಗಳಿಗೆ ನಾವು ಕಿವಿಗೊಡಬೇಕು. ಯಾಕಂದರೆ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಂತ ಅವರಿಗೆ ನಾವು ಸಮಾಧಾನವನ್ನು ಕೊಡಬೇಕು, ನಾವು ಅವರ ಮಾತುಗಳಿಗೆ ಬೆಲೆ ಕೊಡಬೇಕು. ಆದರೂ ಕರ್ತನ ವಾಕ್ಯದಲ್ಲಿ ನಾವು ಏನು ಮಾಡಬೇಕಂತೆ? ನಮ್ಮನ್ನು ಆತನು ಉಪದೇಶಿಸ್ತಾನೆ ವಾಕ್ಯದ ಪ್ರಕಾರ.
ಆದ್ದರಿಂದ ಆತನ ಉಪದೇಶಕ್ಕೆ ನಾವು ಯಾವಾಗಲೂ ಕಿವಿಗೊಡೋರಾಗಬೇಕು. ನಮಗೆ ಆತನು ನಾವು ನಡೀಬೇಕಾದ ಮಾರ್ಗವನ್ನು ಆತನೇ ತಿಳಿಸ್ತಾನೆ. ಯಾವ ಮಾರ್ಗದಲ್ಲಿ ನಡಿಬೇಕು, ಏನು ಮಾಡಿದರೆ ಸರಿ, ಏನು ಮಾಡಿದರೆ ತಪ್ಪು, ಯಾವುದು ಮಾಡ್ಬೋದು, ಯಾವುದು ಮಾಡಬಾರ್ದಂತ ಕರ್ತನೇ ನಮ್ಮನ್ನು ಜ್ಞಾನದಿಂದ ತುಂಬಿಸ್ತಾನೆ. ನಮ್ಮಲ್ಲಿ ಏನು ಬರಬೇಕು, ಆತ್ಮಿಕ ಜ್ಞಾನ ಬರಬೇಕಾದ್ರೆ ನಾವು ಕರ್ತನ ವಾಕ್ಯದ ಪ್ರಕಾರ ನಡೆಯೋರಾಗಬೇಕು. ಆತನ ವಾಕ್ಯದಲ್ಲಿ ನಾವು ಇರಬೇಕು. ಮೇಯ್ನಾಗಿ ಆತನು ನಮ್ಮನ್ನು ಕಟಾಕ್ಷಿಸಿ ಆಲೋಚನೆ ಹೇಳ್ತಾನೆ. ನಮಗೆ ಏನು ಮಾಡಬೇಕೆಂಬುದು ಆಲೋಚನೆಯನ್ನು ಆತನು ಕೊಡುವನಾಗಿದ್ದಾನೆ. ನಾವು ಆತನು ನಂಬಿದಾದರೆ ಖಂಡಿತವಾಗಲೂ ದೇವರು ಯಾವತ್ತೂ ನಮ್ಮನ್ನು ತಪ್ಪಾದ ಮಾರ್ಗದಲ್ಲಿ ನಡೆಸೋದಿಲ್ಲ. ಸರಿಯಾದ ಮಾರ್ಗದಲ್ಲೇ ನಡೆಸಿ ನಾವು ಮುಟ್ಟಬೇಕಾದ ಗುರಿಯನ್ನು ದೇವರು ನಮ್ಮನ್ನು ಮುಟ್ಟಿಸ್ತಾರೆ. ನಾವು ತಲುಪಬೇಕಾದ ಉನ್ನತವಾದ ಒಂದು ಪದವಿಯನ್ನು ಅಥವಾ ಯಾವುದೇ ಒಂದು ಹುದ್ದೆಯನ್ನು ಅಥವಾ ಯಾವುದೇ ಒಂದು ರೀತಿಯ ಸ್ಥಾನವನ್ನು ಪಡೆಯಲು ಆತನು ನಮಗೆ ಸಹಾಯ ಮಾಡ್ತಾನೆ. ಆತನಿಗೆ ಸ್ತೋತ್ರ. ಕೊನೆಯದಾಗಿ ಒಂದು ಲಾಸ್ಟ್ ವಾಕ್ಯ ಓದೋಣ. ಕೊರಿಂಥಿಯ 3:16. ಕೊರಿಂಥಿಯ 3:16. ಇಲ್ಲದಿದ್ದರೆ ವಿಮೋಚನ ಕಾಂಡ 14:14 ಓದಿ. ವಿಮೋಚನ ಕಾಂಡ 14:14. ಎಕ್ಸೋಡಸ್ 14:14. ಗಾಟ್ ಇಟ್? ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ಆಮೇನ್. ನೀವಂತೂ ಸುಮ್ಮನೆ ಇರಿ ಎಂದು ಆಮೇನ್, ಆಮೇನ್, ಆಮೇನ್. ಕೇಳಿಸ್ಕೊಂಡ್ರ ಎಲ್ಲರೂ? ನಮಗಾಗಿ ಯಾರು ಯುದ್ಧ ಮಾಡ್ತಾರಂತೆ? ನಮ್ಮ ಹತ್ರ ಅನೇಕ ಜನರು ಬರ್ಬೋದು ಯುದ್ಧ ಮಾಡೋಕ್ಕೆ, ನಮ್ಮ ಹತ್ರ ಅನೇಕ ಜನ ಸಮಸ್ಯೆಗಳನ್ನು ತಂದೊಡ್ಬೋದು. ಆದರೆ ದೇವರು ಹೇಳ್ತಾರೆ ನೀವು ಸುಮ್ಮನೆ ಇರಿ ಅಂತಾರೆ. ದೇವರು ಏನು ಮಾಡಬೇಡಿ, ನಿಮಗಾಗಿ ನಾನು ಯುದ್ಧ ಮಾಡ್ತೀನಿ ಅಂತ ದೇವರು ಭರವಸೆ ಕೊಡ್ತಾರೆ. ಭರವಸೆ ಕೊಟ್ಟ ದೇವರು ಯಾರು? ಸರ್ವಶಕ್ತನಾದ ದೇವರು. ಆತನಲ್ಲಿ ಸುಳ್ಳಿದೆಯಾ? ಖಂಡಿತ ಇಲ್ಲ. ಆತನಲ್ಲಿ ಸುಳ್ಳೆಂಬುದೇ ಇಲ್ಲ. ಆತನಿಗೆ ಸುಳ್ಳು ಅಂದರೆ ಗೊತ್ತೇ ಇಲ್ಲ. ಆತನು ನಮ್ಮನ್ನು ನಮಗಾಗಿ ಯುದ್ಧ ಮಾಡ್ತಾನೆ. ದೇವರ ವಾಕ್ಯ ಹೇಳ್ತಿದೆ, ಯುದ್ಧ ನನ್ನದು, ಜಯ ನಿಮ್ಮದು. ಹೇಳಿ ಎಲ್ಲರೂ, ಯುದ್ಧ ನನ್ನದು, ಜಯ ನಿಮ್ಮದು ಅಂತ ಹೇಳಿದವರು ಯಾರೋ? ನಮ್ಮ ಕರ್ತನಾದ ಯೇಸು. ಆತನು ನಮಗೆ ಜಯ ಕೊಡುವ ಆತನಾಗಿದ್ದಾನೆ. ಎಲ್ಲ ಸಮಯದಲ್ಲಿ ನಾವು ವಾಕ್ಯವನ್ನೇ ಆತುಕೊಳ್ಳೋದಾದರೆ, ವಾಕ್ಯವಾಗಿರುವ ಕ್ರಿಸ್ತನನ್ನೇ ಆತುಕೊಳ್ಳೋದಾದರೆ ನಮ್ಮ ಜೀವನದ ಪೂರ್ತಿ ಖಂಡಿತವಾಗಲೂ ಕಷ್ಟಗಳು ಸಮಸ್ಯೆಗಳು ಬಂದರೂ ಆತನು ಮೇಲೆತ್ತಿ ನಡೆಸ್ತಾನೆ, ಎಲ್ಲದರಲ್ಲೂ ಜಯ ಕೊಡ್ತಾನೆ. ಆಮೇನ್. ಕರ್ತನಿಗೆ ಸ್ತೋತ್ರವಾಗಲಿ. ಆಶೀರ್ವದಿಸಿ ನಮ್ಮನ್ನು ನಡೆಸಿದ ನಮ್ಮ ಕರ್ತನೆ, ನಿಮಗೆ ಸ್ತೋತ್ರ ತಂದೆಯೇ. ಲಾರ್ಡ್ ಜೀಸಸ್, ಥ್ಯಾಂಕ್ ಯು ಫಾರ್ ಸ್ಪೀಕಿಂಗ್ ಟು ಅಸ್ ಮಾಸ್ಟರ್, ಆ್ಯಂಡ್ ಥ್ಯಾಂಕ್ ಯು ಫಾರ್ ಓಪನಿಂಗ್ ಆರ್ ಇಯರ್ಸ್ ಟು ಲಿಸನ್ ಟು ದ ವರ್ಡ್ ಆಫ್ ಗಾಡ್. ಲಾರ್ಡ್ ಜೀಸಸ್, ನೀವೇ ನಮ್ಮ ಹೊಲಗೆ ದೇವರೇ, ಈ ವಾಕ್ಯಗಳಿಂದೆಲ್ಲ ಕಾರ್ಯ ಮಾಡಿ ದೇವರೇ, ನಮ್ಮಲ್ಲಿ ಒಂದು ಉಜ್ಜೀವನವನ್ನು ತೆಗೆದುಕೊಂಡು ಬಾ ತಂದೆಯೇ. ಲಾರ್ಡ್ ಜೀಸಸ್, ವಿ ಸರೆಂಡರ್ our body, mind and soul, everything into your hands, Master. You lead us forth according to your word of God that you have spoken, Lord. In Jesus' most precious, beautiful, loving name we pray. ಆಮೇನ್. ಥ್ಯಾಂಕ್ ಯು. ನಾವೆಲ್ಲರೂ ನಮ್ಮ ತಲೆ ಕೈ ಇಟ್ಟು ಈ ಒಂದು ವಾಕ್ಯಗಳು ನಮ್ಮಲ್ಲಿ ಮಾತನಾಡಿದ್ದಕ್ಕಾಗಿ, ಆ ವಾಕ್ಯಗಳು ನಮ್ಮಲ್ಲಿ ಸ್ಥಿರವಾಗಿರೋದಕ್ಕಾಗಿ, ಆ ವಾಕ್ಯಗಳ ಪ್ರಕಾರ ನಾವು ಬದುಕಲು ಕರ್ತನು ನಮಗೆ ಸಹಾಯ ಮಾಡೋದಕ್ಕಾಗಿ, ಇನ್ನು ಮುಂದೆ ನಮ್ಮ ಜೀವನವೆಲ್ಲ ವಾಕ್ಯಗಳ ಮೇಲೆಯೇ ನಾವು ಆತುಕೊಳ್ಳುವಂತೆ ಮಾಡೋದಕ್ಕಾಗಿ ನಾವೆಲ್ಲರೂ ನಮ್ಮ ಕೈಯನ್ನು ನಮ್ಮ ತಲೆಯ ಮೇಲಿಟ್ಟು ನಾವು ಪ್ರಾರ್ಥನೆ ಮಾಡೋಣ. ಮಹಾಪರಿಶುದ್ಧನಾದ ಕರ್ತನೇ, ನಿನಗೆ ಸ್ತೋತ್ರ ರಾಜ. ವಾಕ್ಯವಾಗಿರುವ ಆತನೇ ನಿಮಗೆ ಸ್ತೋತ್ರ. ಈ ಸಮಯದಲ್ಲಿ ನೀನು ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಬಂದು ನಮ್ಮೊಂದಿಗೆ ಮಾತನಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದೀವಿ ರಾಜ. ವಾಕ್ಯವಾಗಿರುವ ನೀನು ನಮ್ಮನ್ನು ಬಲಪಡಿಸು ರಾಜ. ನಮ್ಮ ಬಲಹೀನತೆಗಳನ್ನು ನೀಗಿಸಿ ಹೊಸ ಬಲದಲ್ಲಿ ಹೊಸ ಅಭಿಷೇಕದಲ್ಲಿ ತುಂಬು ಕರ್ತನೆ. ದಿನದಿಂದ ದಿನಕ್ಕೆ ನಾವು ನಿನ್ನ ವಾಕ್ಯದಲ್ಲಿ ಬೆಳೆಯುವಂತೆ, ವಾಕ್ಯವಾಗಿರುವ ನಿನ್ನನ್ನು ಹೆಚ್ಚು ಹೆಚ್ಚು ಆತುಕೊಳ್ಳುವಂತೆ ನೀನೇ ನಮ್ಮನ್ನು ಮುಂದೆ ನಿಂತು ನಡೆಸು ರಾಜ. ಸದಾ ನಮ್ಮ ಕಾಲಿಗೆ ದೀಪವಾಗಿ ರಾಜ, ಬಾಳಿಗೆ ಬೆಳಕಾಗಿರುವ ಆತನೇ, ನಮ್ಮನ್ನು ಎಲ್ಲ ಸಮಯದಲ್ಲೂ ಆಲೋಚನೆ ಹೇಳಿ ಬುದ್ಧಿ ಹೇಳಿ ಕರ್ತನೆ ಉಪದೇಶಿಸಿ ನಮ್ಮನ್ನು ಕಟಾಕ್ಷಿಸಿ ನಡೆಸು ಕರ್ತನೆ. ನಮಗಾಗಿ ನೀನೇ ಯುದ್ಧ ಮಾಡು ಕರ್ತನೆ. ನಮಗೆ ಹೇಳಿದ್ಯಾ ರಾಜ, ನೀವು ಸುಮ್ಮನೆ ಇರಿ, ನಿಮಗಾಗಿ ನಾನು ಯುದ್ಧ ಮಾಡುವೆನು ಅಂತ. ಅಪ್ಪ, ನೀವಂತೂ ನೋಡ್ತಾ ಇರಿ ಅಂತ ಹೇಳಿದ್ಯಾ ರಾಜ. ಹಾಗೇ ಕರ್ತನೆ, ನಮ್ಮ ಆಸೆ ಆಕಾಂಕ್ಷೆಗಳು, ನಮ್ಮ ನಂಬಿಕೆ, ನಿರೀಕ್ಷೆ, ಪ್ರೀತಿ ಎಲ್ಲವೂ ನೀನೇ ಆಗಿದ್ಯಾ ರಾಜ. ಎಲ್ಲವೂ ನಮಗೆ ನೀನೇ ಅಪ್ಪ. ಸರ್ವಶಕ್ತನಾದ ದೇವರೇ, ನಿಮ್ಮ ಹಸ್ತಕ್ಕೆ ಇಲ್ಲಿ ಬಂದಿರುವ ಒಂದೊಂದು ಮಕ್ಕಳನ್ನು ಒಪ್ಪಿಸಿಕೊಡ್ತಾ ಇದ್ದೀವಿ ರಾಜ. ಪ್ರತಿಯೊಬ್ಬೊಬ್ಬರನ್ನು ಕರ್ತನೆ ನೀನು ಅಪ್ಪ ಮುಂಜಾನೆಯಿಂದ ದಿನದ ಪೂರ್ತಿವರೆಗೂ ನಮ್ಮ ಕರ್ತನೆ ಬೋಧಿಸಿ ನಡೆಸುವುದಕ್ಕಾಗಿ ಸ್ತೋತ್ರ. ಒಬ್ಬೊಬ್ಬರು ನಿನ್ನ ವಾಕ್ಯದಲ್ಲಿ ಬಲಗೊಳ್ಳಲು, ನಿನ್ನ ವಾಕ್ಯದ ಧ್ಯಾನವನ್ನು ಕರ್ತನೆ ಮಾಡಲು ಅವರಿಗೆ ಸಮಯ ಅವಕಾಶವನ್ನು ಕೊಟ್ಟು ಅಪ್ಪ ಅವರನ್ನು ಬಲಪಡಿಸು.
ಹೆಚ್ಚೆಚ್ಚಾಗಿ ನಿನ್ನಲ್ಲಿ ಆತುಕೊಳ್ಳುವಂತೆ ಅವರ ನಂಬಿಕೆಯನ್ನು ಹೆಚ್ಚಿಸುವ ದೇವರೇ ನಿಮಗೆ ಸ್ತೋತ್ರ ರಾಜ. ಪ್ರತಿಯೊಬ್ಬೊಬ್ಬರ ಸಮಸ್ಯೆಗಳನ್ನು ನಿವಾರಿಸು, ಕೊರತೆಗಳನ್ನು ನೀಗಿಸು ಕರ್ತನೆ. ಅಪ್ಪ, ನಿನ್ನ ವಾಕ್ಯವೆಂಬ ಆಹಾರದಿಂದ ಅವರನ್ನು ಕರ್ತನೆ ತೃಪ್ತಿಪಡಿಸು ಅಂತ ಬೇಡ್ತಾ ಇದ್ದೀವಿ. ಅವರ ಅಗತ್ಯಗಳೆಲ್ಲ ಪೂರೈಸಲ್ಪಡಲಿ ರಾಜ. ನಿನ್ನ ನಾಮಕ್ಕೆ ಅವರು ಸದಾ ಘನಸ್ತುತಿ ಮಹಿಮೆ ಸಲ್ಲಿಸುವರಾಗುವಂತೆ ಅವರ ಬಾಯಿಗಳನ್ನು ತೆರೆ ಮಾಡಲು ಅಪ್ಪ, ಅವರ ವಿರುದ್ಧವಾಗಿ, ನಮ್ಮೆಲ್ಲರ ವಿರುದ್ಧವಾಗಿ ಹೋರಾಡುವ ಎಲ್ಲ ಅಂಧಕಾರದ ಬಲಗಳು, ದುರಾತ್ಮನ ಶಕ್ತಿಗಳು, ದುಷ್ಟನ ಪ್ರಾರ್ಥನೆಗಳು ಯೇಸು ಕ್ರಿಸ್ತನ ಪರಿಶುದ್ಧ ಬೆಂಕಿಯಲ್ಲಿ ನಾಶವಾಗಿ ಹೋಗಲಿ ರಾಜ. ನಾವು ಎಲ್ಲಿ ಹೋದರೂ ಎಲ್ಲಿ ಬಂದರೂ ಕರ್ತನ ನಾಮದಲ್ಲಿ ನಾವು ಜಯ ಹೊಂದಿದವರಾಗಿ ನಿನಗೆ ಘನಸ್ತುತಿ ಸಲ್ಲಿಸಲು ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ನಮ್ಮ ಪರಲೋಕ ತಂದೆಯೇ, ಆಮೇನ್.